ಸುಳ್ಳು ಕ್ಷಣಿಕ, ಸತ್ಯವೇ ಶಾಶ್ವತ ಅಂತಕ್ಕಂಥದನ್ನ ಮತ್ತೊಮ್ಮೆ ಮಗದೊಮ್ಮೆ ಪ್ರೂವ್ ಮಾಡ್ತಾ ಇದೆ ಧರ್ಮಸ್ಥಳ ಫೈಲ್ಸ್. ವಿಕ್ರಮ್ ಮತ್ತು ಬೇತಾಳ ಕಥೆಗೆ ಈಗ ಬಹುತೇಕ ಫುಲ್ ಸ್ಟಾಪ್ ಇಟ್ಟ ಹಾಗೆ ತಾನೇ ತೋಡಿದ ಗುಂಡಿಗೆ ಬಿದ್ದಿದ್ದಾನೆ ಚಿನ್ನಯ್ಯ. ಆ ಮುಸುಕುದಾರಿ ಇಷ್ಟು ದಿನ SIT ಅವರಿಗೆ ರಾಜ್ಯದ ಜನಕ್ಕೆ ಮಂಕು ಬೂದಿ ಎರಚ್ತಾ ಇದ್ದ ವ್ಯಕ್ತಿ, ತಾನೇ ತಂದಿದ್ದ ಬುರುಡೆನೇ ಆತನಿಗೆ ಭೂತವಾಗಿ ಕಾಡ್ತಾ ಇದೆ. ಪೊಲೀಸ್ ಠಾಣೆಗೆ ಬುರುಡೆಯನ್ನು ತಂದಿದ್ದ ಚಿನ್ನಯ್ಯ, ಇದು ನಾನೇ ಹೂತಾಕಿದ್ದ ಶವ, ಈ ತರ ನೂರಾರು ಹೂತಾಕಿದ್ದೀನಿ ಅಂತ ಗೋಳೆಯನ್ನ ಬಿಟ್ಟಿದ್ದ. ಬುರುಡೆಯಲ್ಲಿದ್ದ ಮಣ್ಣು ಪರೀಕ್ಷೆಗೆ ಮುಂದಾಗಿದ್ರು SIT. ಈತ ತಂದಿದ್ದಾದ್ರೂ ಎಲ್ಲಿಂದ? ಅದೇ ಜಾಗದಿಂದ ತಂದಿದ್ದ ಅಂತ. ಆದರೆ FSL ವರದಿಯಲ್ಲಿ ಸುಳ್ಳು ಅಂತ ಸಾಬೀತಾಗಿದೆ. ಇದರ ಆಧಾರದ ಮೇಲೆ ಈಗ ಚಿನ್ನಯ್ಯನನ್ನ ಬಂಧನ ಮಾಡಲಾಗಿದೆ. ಈಗಾಗಲೇ ವೈದ್ಯಕೀಯ ಪರೀಕ್ಷೆ ಕೂಡ ಆಗಿ ಈಗ ಕೋರ್ಟ್ಗೆ ಕರ್ಕೊಂಡು ಹೋಗಿದ್ದಾರೆ ಆತನನ್ನ. ಸಹಜವಾಗಿ ಕೋರ್ಟ್ ಪೊಲೀಸ್ ಕಸ್ಟಡಿಗೆ ವಿಚಾರಣೆಗೆ ಅಂತ ಕೊಡುತ್ತೆ. ಇದರ ಆಧಾರದ ಮೇಲೆ ಈಗ ಚೆನ್ನಯ್ಯನನ್ನ ಬಂಧಿಸಲಾಗಿದೆ. ನೋಡಿ ಹೇಗೆ ತಾವು ತೋಡಿದ ಕೆಡ್ಡಾಗೆ ಒಬ್ಬೊಬ್ಬರಾಗಿ ತಾವೇ ಬೀಳ್ತಾ ಇದ್ದಾರೆ ಅಂತ ನೋಡಿ. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಕೆಟ್ಟ ಹೆಸರು ತರಬೇಕು, ಅಪಪ್ರಚಾರವನ್ನು ಮಾಡಬೇಕು ಅಂತ ಪ್ಲಾನ್ ಮಾಡಿ ದೊಡ್ಡ ಷಡ್ಯಂತ್ರ ಪಿತೂರಿಯನ್ನ ಮಾಡಿದಂತಹ ಒಬ್ಬೊಬ್ಬರಾಗೆ ಈಗ ಪೊಲೀಸ್ ಬಲೆಗೆ ಬೀಳ್ತಾ ಇದ್ದಾರೆ. ತಿಮುರೋಡಿ ಆಯಿತು, ಚಿನ್ನಯ್ಯ ಆಯಿತು, ಒಬ್ಬನಿಗೆ ಬಂಧನ ಆಗಬೇಕಾಗಿತ್ತು, ಜಸ್ಟ್ ಮಿಸ್ ಆಗಿ ಬೇಲ್ ಸಿಕ್ಕಿದೆ. ಇನ್ನೂ ಕೆಲವರ ಬೇಟೆ ಆಡೋದಕ್ಕೆ ಬಾಕಿ ಇದೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ದೀಪಕ್ ಜೈನ್ ಅವರಿಂದ ಪಡಿತಾ ಹೋಗೋಣ. ದೀಪಕ್, ಈ ಚಿನ್ನಯ್ಯ ಅಲಿಯಾಸ್ ಇಷ್ಟು ದಿನ ನಾವು ಅನಾಮಿಕ ಮುಸುಕುಧಾರಿ ಅಂತ ಏನು ಕರಿತಾ ಇದ್ವಿ, ಈತ ತಾನು ತೋಡಿದ ಕೆಡ್ಡಾಗೆ, ತಾನು ತೋಡಿದ ಗುಂಡಿಗೆ ತಾನೇ ಬಿದ್ದದ್ದು ಹೇಗೆ? ಡೇ 1 ರಿಪೋರ್ಟ್ ಮಾಡ್ತಾ ಇದ್ದೀರಾ, ಏನೇನು ನಡೀತು, ಎಲ್ಲಿ ಈತ ಮಾಡಿದಂತಹ ತಪ್ಪುಗಳು ಹೈಲೈಟ್ ಆಗ್ತಾ ಹೋಯ್ತು ಅಂತ? ಅರವಿಂದ್, ಅನಾಮಿಕನ ಹೆಸರು ಚೆನ್ನಯ್ಯ, ಚಿನ್ನಪ್ಪ, ಚಿನ್ನ, ಚೆನ್ನ, ಈ 4 ಹೆಸರುಗಳು ಆರಂಭದಿಂದಲೂ ಕೂಡ ಓಡಾಡ್ತಾ ಇತ್ತು. ಧರ್ಮಸ್ಥಳದಲ್ಲಿ ಇರುವಂತಹ ಎಲ್ರಿಗೂ ಕೂಡ ಈ ಹೆಸರು ಗೊತ್ತಿತ್ತು, ಮಾಧ್ಯಮಗಳಿಗೂ ಗೊತ್ತಿತ್ತು. ಆದರೆ ಮುಸುಕು ಹಾಕೊಂಡಿದ್ದ, ವಿಟ್ನೆಸ್ ಪ್ರೊಟೆಕ್ಷನ್ ಅಲ್ಲಿದ್ದ ಮತ್ತು SIT ತನಿಖೆಗೆ ಇರುವಂತಹ ಸಂದರ್ಭದಲ್ಲಿ ಈ ಹೆಸರನ್ನ ರಿವೀಲ್ ಮಾಡಬಾರ್ದು ಅಂತೇಳಿ ಎಲ್ಲರೂ ಕೂಡ ಗೊತ್ತಿದ್ರು ಕೂಡ ಸುಮ್ಮನಿದ್ರು ಅನ್ನುವಂಥದ್ದು. ಆದರೆ ಆತನ ಕಥೆಗಳು ಏನು, ಆತ 20 ವರ್ಷ ಧರ್ಮಸ್ಥಳ ಕ್ಷೇತ್ರದಲ್ಲಿ ಏನು ಮಾಡ್ತಾ ಇದ್ದ, ಆತನ ಕೆಲಸಗಳು ಏನು, ಆತ ಬಂದಾಗ ಹೇಗಿದ್ದ ಮತ್ತು ಇಲ್ಲಿಂದ ಆತನನ್ನು ವಾಪಸ್ ಕಳುಹಿಸಿ